ನಮಸ್ಕಾರ ಫ್ರೆಂಡ್ಸ್. ಈಗ ಮರ್ಚೆಂಟ್ ನೇವಿ ಅಂದ್ರೆ ಏನಪ್ಪ ಮರ್ಚೆಂಟ್ ನೇವಿ? ಮರ್ಚೆಂಟ್ ನೇವಿ ಕ್ಯಾಟಗರಿಯಾಗ ಎಷ್ಟು ಟೈಪ್ಸ್ ಆಫ್ ಶಿಪ್ ಇರ್ತಾವಂತ ಈ ವಿಡಿಯೋ ನಾವು ತಿಳ್ಕೊಳ್ಳೋದು ದೋಸ್ತ್ರೆ. ಅದಕ್ಕೆ ಮುಂಚೆ ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡಕತ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ದು ಫ್ರೆಂಡ್ಸ್ ಶೇರ್ ಮಾಡ್ರಿ ಸ್ನೇಹಿತರೆ. ವಿಡಿಯೋ ಚಾಲೂ ಮಾಡೋಣ ನೋಡ್ರಿ. ನನ್ನ ಹೆಸರು ಬಸವಂತ್ರಿ. ನಾನು 15 ವರ್ಷದ ಕ್ರೂಸ್ ಶಿಪ್ ನಾಗ ಕೆಲಸ ಮಾಡತ್ತೇನೆ ನೋಡ್ರಿ. ಬಹಳ ಎಕ್ಸ್ಪೀರಿಯನ್ಸ್ ಇದೆ ನನ್ಗೆ ಕ್ರೂಸ್ ಶಿಪ್ ಬಗ್ಗೆ. ಅದಕ್ಕೆ ಈ ವಿಡಿಯೋ ಮಾಡತ್ತೀನಿ ನೋಡ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಈಗ ಮರ್ಚೆಂಟ್ ನೇವಿ ಅಂದ್ರ ಒಂದೇ ಅಲ್ರಿ ಬೋಟ್ ನಾಗ ಓದ್ತಾರ್ರಿ, ಅದಕ್ಕೆ ಮರ್ಚೆಂಟ್ ನೇವಿ ಅಂತಾರ್ರಿ. ಅದ್ರೊಳಗ ಬಾಳ ಪ್ರಕಾರ ಶಿಪ್ ಅದಾವ ನೋಡ್ರಿ. ಈಗ ಫಸ್ಟ್ ಹೇಳ್ಬೇಕಂದ್ರೆ ಕಾರ್ಗೋ ಶಿಪ್. ಕಾರ್ಗೋ ಶಿಪ್ ಅಂದ್ರೆ ಏನಪ್ಪಾ? ಕಾರ್ಗೋ ಶಿಪ್ ಅಂದ್ರೆ ಅದೊಂದು ದೊಡ್ಡ ಹಡಗ ರೀ. ಅದೊಂದು ಅದ್ರ ಬರೀ ಮಂದಿ ಇರಲ್ರಿ ಇರುವಾಗ. ಸ್ವಲ್ಪ 15 ಮಂದಿ ಕೆಲಸ ಮಾಡಿರ್ತಾರ್ರಿ. ಟೋಟಲ್ ಒಂದ್ 15 ಮಂದಿ ಕೆಲಸ ಮಾಡಿರ್ತಾರ್ರಿ. ಬಾಳ ಮಂದಿ ಇರಲ್ಲ ಇವಾಗ. ಅದು ರೀ ಇಲೆಕ್ಟ್ರಾನಿಕ್ ಸಾಮಾನ್ ಇರ್ತಾರಲ್ಲ, ಇಲೆಕ್ಟ್ರಾನಿಕ್ ಮೊಬೈಲ್ ಆಗಲಿ, ಏನ ಎಲೆಕ್ಟ್ರಾನಿಕ್ ಸಾಮಾನ್ ಫ್ರಿಜ್ ಆಗಲಿ ಅಂತ ಏನ ಎಲೆಕ್ಟ್ರಾನಿಕ್ ಸಾಮಾನ್ ಇದ್ರ ಅದು ಒಳ್ಳೆ ಕೆಲಸ ಮಾಡ್ತದೆ. ಅದ್ ಕಾರ್ಗೋ ಶಿಪ್ ಅಂತಾರೆ ಅದಕ್ಕೆ. ಎಣ್ಣೆ ಹೇಳ್ಬೇಕಂದ್ರೆ ಬಲ್ಕ್ ಕ್ಯಾರಿಯರ್ ರೀ. ಅವ್ ದೊಡ್ಡ ದೊಡ್ಡ ಇರ್ತಾರೆ. ದೊಡ್ಡ ಶಿಪ್ ಇರ್ತಾರೆ. ನಡ್ಬಾಗ ದೊಡ್ಡ ಜಾಗ ಇರ್ತಾರ ಒಳಗ. ಏನ್ರ ಹಿಂಗ ಅಕ್ಕಿ, ಗೋಧಿ, ಏನ್ರ ಹಿಂಗ ಮ್ಯಾಂಗನೀಸ ಅದ್ರೊಳಗ ಹಾಕ್ರಿ ಮ್ಯಾಗ ಮುಚ್ಚಿ ಮಳಿ ಬಂದ್ರಿ ತೊಯಲ್ರಿ ಅವು ಅಂತ ಪರಿ ಹೋಯ್ತಾರಿ ಅವು. ಅದಕ್ ಬಲ್ಕ್ ಕ್ಯಾರಿಯರ್ ಅಂತಾರ್ರಿ. ಅದ್ರಾಗ ಬಾಳ ಮಂದಿ ಕೆಲಸ ಮಾಡಲ್ರಿ. ಅದ್ರಾಗ ಬಹಳಷ್ಟು ಟೋಟಲ್ ಒಂದ್ 15ರಿಂದ 20 ಮಂದಿ ಇರ್ತಾರೆ ಕೆಲಸ ಮಾಡೋರು ಅಷ್ಟೇ. ಇನ್ನೊಂದ್ ಹೇಳ್ಬೇಕಂದ್ರೆ ಟ್ಯಾಂಕರ್ ಅಂತ ಇರ್ತಾವ್ರಿ. ಟ್ಯಾಂಕರ್ಸ್ ಅದ್ರೊಳಗ ಬರೀ ಆಯಿಲ್ ಹೋಯ್ತಾ ನೋಡ್ರಿ. ಏನ್ ಡೀಸೆಲ್, ಪೆಟ್ರೋಲ್, ಇಂತ ಕ್ರೂಡ್ ಆಯಿಲ್ ಅವೆಲ್ಲ ಅದ ಟ್ಯಾಂಕರ್ ದಾಗ ಹಾಕ್ತಾರ ನೋಡ್ರಿ. ಅದಕ್ಕೆ ಟ್ಯಾಂಕರ್ ಅಂತ, ಟ್ಯಾಂಕರ್ ಕ್ರೂಸ್ ಶಿಪ್ ಅಂತಾರ. ಇನ್ನೊಂದ್ ಇರ್ತದ್ರಿ ಅದ್ರೊಳಗ ಕೆಮಿಕಲ್ ಟ್ಯಾಂಕರ್ ಅಂತ. ದೊಡ್ಡ ದೊಡ್ಡ ಇರ್ತಾರ ಅವು. ದೊಡ್ಡ ಹಿಂಗ್ ಗೋಲ್ ಮೂಟ ಹಿಂಗ್ ದೊಡ್ಡ ಇರ್ತಾರೆ. ಅದ್ರ ಕೆಮಿಕಲ್ ಹಾಕ್ತಾರ ಅವ್ರು. ಅದ್ರ ಕೆಮಿಕಲ್ ಒಯ್ದ್ರಿ ಅಂತಂದ್ರೆ ಗ್ಯಾಸ್ ಮತ್ತೆ ಇದ್ರ ಗ್ಯಾಸಿನ ಸಮಯದ ಗ್ಯಾಸಿನ ರೈತರ ಹಾಕಿ ಪ್ಯಾಕ್ ಮಾಡಿ ಬಂದ್ ಮಾಡ್ತಾರ ಅಂತಾರ. ಇನ್ನೊಂದಂದ್ರೆ ರೋರೋ ಶಿಪ್ ಅಂತಾರಿ. ಅದ್ರೊಳಗೆ ಬರೇ ಕಾರ, ಸೈಕಲ್ ಮೋಟರ್, ಗಾಡಿ, ಇಂತ ಬಸ್ ಅಂತ ಟ್ರಾನ್ಸ್ಪೋರ್ಟ್ ಮಾಡ್ತಾರ್ರಿ. ಈಗ ಒಂದ್ ಕಂಟ್ರಿಯಿಂದ ಬೇರೆ ಕಂಟ್ರಿ ಹೋಗ್ಬೇಕಾದ್ರ ಅಂತದ ಹಾಕೊಂಡು ಹೋಯ್ತಾರೆ. ಅದ್ರ ಒಮ್ಮೆ ಒಂದು 2,000 3,000 ಕಾರ್ ಒಮ್ಮೆ ಬರ್ಬೋದು ಅವ್ರು. ದೊಡ್ಡ ದೊಡ್ಡ ಇರ್ತಾರೆ ಅವು. ರೋರೋ ಶಿಪ್ ಅಂತಾರೆ ಅವು. ಮತ್ತೊಂದ್ ಶಿಪ್ ಅಂದ್ರೆ ರೆಫ್ರಿಜರೇಟೆಡ್ ಶಿಪ್ ಅಂತಾರೆ ಅದನ್ನ. ಅದ್ರ ಫುಲ್ ಫ್ರಿಜ್ ಇರ್ತಾವಲ್ರಿ, ಹಂಗ್ ಮಾಡಿರ್ತಾರೆ ಒಳಗ. ಯಾಕಂದ್ರ ಈಗ ಏನಾರ ಕಾಯಿಪಲ್ಲೆ ಒಯ್ಬೇಕಪ್ಪ, ತತ್ತಿ ಏನ ಹಿಂಗ ಏನ ಹಣ್ಣ ಪಣ್ಣ ಒಯ್ಬೇಕು, ಹಿಂಗಾರ ತತ್ತಿ ಕಣ್ಣ ಮಾಂಸ ಏನ ಒಯ್ಬೇಕಂದ್ರ ಟೆಂಪ್ರೇಚರ್ ಬರಬರ್ ಬೇಕಲ್ರಿ ಒಳಗ. ಟೆಂಪ್ರೇಚರ್ ಮೇಂಟೈನ್ ಆಗ್ಬೇಕಲ್ರಿ. ಹಿಂಗಾಗಿ ಫುಲ್ ಒಟ್ಟು ಹೋಗಟಿಗೆ 1 ತಿಂಗಳು ಬೇಕ್ರಿ. ಅಲ್ಲಿ ಹೋಗಟಿಗೆ ಒಂದ್ ದೇಶದ ಬ್ಯಾರೆ ಹೋಗ್ಬೇಕಾರ ಅಲ್ಲಿ 1 ತಿಂಗಳ 1.5 ತಿಂಗಳ 2 ತಿಂಗಳು ಇರ್ತಾರ್ರಿ. ಅಟಾಟಿ ಎಲ್ಲ ಕಟ್ಟು ಹೊಲಸ ಆಗ್ತದೆ. ಅದಕ್ಕೆಲ್ಲ ಒಳಗ್ ಫ್ರೀಜ್ ಮಾಡಿರ್ತಾರ್ರಿ. ಆ ಫ್ರೀಜ್ ನ ಇಟ್ಕೊಂಡ್ ಕೇಸಿ ಹೋಯ್ತಾರ ನೋಡ್ರಿ ಅದು. ಅದಕ್ಕೆ ರೆಫ್ರಿಜರೇಟರ್ ಶಿಪ್ ಅಂತಾರ ಅದು. ಅದ್ರಾಗ ಬಾಳ ಮಂದಿ ಕೆಲಸ ಮಾಡಲ್ರಿ. ಒಂದ್ 15 20 ಮಂದಿ ಕೆಲಸ ಮಾಡ್ತಾರ ಆ ಶಿಪ್ ನಾಗ. ಅಂತ ಶಿಪ್ ಲಾಸ್ಟ್ ಹೇಳ್ಬೇಕಂದ್ರೆ ಕ್ರೂಸ್ ಶಿಪ್ ಅದು.